ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಈ ದಿವಸ ಸಮಾಜದಲ್ಲಿ ಉತ್ತಮವಾದಂತಹ ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದು. ಅದರಿಂದ ನಿಮಗೂ ಒಂದಷ್ಟು ಹೆಸರು ಬರತಕ್ಕಂಥದ್ದು, ಸಮಾಜಕ್ಕೆ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಇದು ಪ್ರತಿನಿತ್ಯವೂ ಕೂಡ ಕೆಲವು ಸಂಸಾರದಲ್ಲಿ ಇರಬಹುದು. ಆದರೆ ಉದ್ದೇಶಿತವಾಗಿ ಮಕ್ಕಳ ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಶಾಶ್ವತವಾದಂತಹ ಅನುಕೂಲವಾಗುವಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಖರ್ಚು ಮಾಡ್ತಕ್ಕಂಥದ್ದೇನಿದೆ ಅದು ಬಹಳ ಮುಖ್ಯವಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದರಿಂದ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಆಸೆ ಅಥವಾ ಯಾವುದೋ ದುರಾಸೆ ನಿಮ್ಮನ್ನು ಈ ಪಾಪಕೂಪಕ್ಕೆ ತಳ್ಳುವಂಥದ್ದಾಗತ್ತೆ. ಕುಟುಂಬದವರಲ್ಲಿ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಮನೆಯವರು ಹೇಳಿದರೂ ಕೂಡ ಕೇಳದೇ ಇರತಕ್ಕಂತಹ ಮನಸ್ಥಿತಿಯಲ್ಲಿ ನಿಮ್ಮ ವ್ಯವಹಾರಗಳು ನಡೆದು ಮನೆಯಲ್ಲಿ ನಿಷ್ಠುರವಾಗ್ತೀರಿ ಅಂತಕ್ಕಂಥದ್ದು. ಅಕ್ಕಪಕ್ಕದವರ ವಿಶ್ವಾಸ, ಅವರ ಸಹಾಯ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಮಾತ್ರ ನಿಮ್ಮ ನಡೆ ನುಡಿ ಇತ್ಯಾದಿಗಳನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಭವಿಷ್ಯದ ನಿರ್ಧಾರವಾಗ್ತಕ್ಕಂತಹ ದಿವಸವಾಗುತ್ತೆ. ಇವತ್ತು ಮಾತಾಡ್ತಕ್ಕಂತಹ ವಿಚಾರಗಳು, ಚರ್ಚೆಗೆ ಬರುವಂತಹ ವಿಷಯಗಳು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದಾಗಬಹುದು. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ. ಯಾಕೆ ಅಂತಂದರೆ ಜಗತ್ತಿನ ತಂದೆ ತಾಯಿಗಳು ಅಂತ ಹೇಳಿ ಜಗತಃ ಪಿತರೌ ಒಂದೇ ಅಂಬತಕ್ಕಂತಹ ಮಾತಿದೆ. ಅವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರಲಿ. ಶುಭವಾಗಿ. ವೃಷಭ ರಾಶಿ, ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಚೆನ್ನಾಗಿದೆ, ಉತ್ತಮವಾದಂತಹ ದಿವಸ. ಆದರೆ ಸಮಾಧಾನ ಇರಬೇಕು. ಯಾವುದನ್ನು ಕೂಡ ನಿಮ್ಮ ಶಕ್ತಿ ಮೀರಿ ಅಥವಾ ಇನ್ಯಾವುದೋ ಒಂದು ಉದ್ವೇಗದಲ್ಲಿ ಮಾಡತಕ್ಕಂತಹ ಪ್ರಯತ್ನಗಳು ಬೇಡ. ಸಮಾಧಾನವಾಗಿದ್ದರೆ ಎಲ್ಲವೂ ಕೂಡ ನಿಮಗೆ ಲಭಿಸುವಂಥದ್ದಾಗತ್ತೆ. ಕೆಲಸಗಳು ಪೂರ್ಣವಾಗಿ ನಿಮಗೆ ಸಂತೋಷವಾಗುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸವನ್ನು ಸಾಧಿಸಬಹುದು ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು ಇತ್ಯರ್ಥವಾಗ್ತಕ್ಕಂಥದ್ದು. ಹಾಗಾಗಿ ನೀವು ಸರಿಯಾಗಿ ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ನೀವಿರತಕ್ಕಂತಹ ರೀತಿ ನೀತಿ ಇವೆಲ್ಲವೂ ಕೂಡ ತನ್ನಿಂದ ತಾನೇ ಕಾಲಕ್ರಮೇಣ ಆಯಾ ಸಂದರ್ಭಕ್ಕನುಗುಣವಾಗಿ ಬದಲಾಗ್ತಾ ಹೋಗ್ತಕ್ಕಂಥದ್ದು. ಅದು ನಿಮಗೆ ಧನಾತ್ಮಕವಾದಂತಹ ಫಲವನ್ನು ಕೊಡುವಂಥದ್ದಾಗುತ್ತೆ. ಅಸೂಯೆ, ದ್ವೇಷ ಇತ್ಯಾದಿಗಳು ಯಾವುದೂ ಕೂಡ ಬೇಡ. ಮನುಷ್ಯನ ಸ್ವಭಾವ ಇವೆಲ್ಲ. ನಾವು ಬೇಡ ಅಂತಂದರೂ ಕೂಡ ಬೇರೆಯವರ ಬಗ್ಗೆ ದ್ವೇಷವನ್ನು ಮಾಡ್ತಕ್ಕಂಥದ್ದು, ಆ ರೀತಿ ದ್ವೇಷ ಮಾಡುವ ಹಾಗೆ ಬೇರೆಯವರು ಮಾತಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಮಾಜದಲ್ಲಿ ನಡೆಯುವಂಥದ್ದು. ಆದಷ್ಟು ಇವನ್ನೆಲ್ಲ ದೂರ ಮಾಡುವಂಥದ್ದು, ಬಿಟ್ಟು ಬಿಡುವಂಥದ್ದು ಬಹಳ ಕ್ಷೇಮ ಅನ್ನುವಂಥದ್ದು. ವಿರೋಧಿಗಳನ್ನು, ಶತ್ರುಗಳನ್ನು ಒಳ್ಳೆಯ ಮಾತಿನಿಂದ ಸೋಲಿಸಬೇಕು. ಕೇವಲ ಏನೋ ಜಗಳ ಮಾಡಿಕೊಳ್ಳುವಂಥದ್ದು, ಹೊಡೆದಾಟ ಮಾಡಿಕೊಳ್ತಕ್ಕಂಥದ್ದಲ್ಲ. ನೀವು ಮಾತನ್ನು ಆಡಿದರೆ ಆ ಮಾತಿನಿಂದ ಅವರು ಮಾಡಿದಂತಹ ತಪ್ಪಿನ ಅರಿವು ಬಹಳ ಸ್ಪಷ್ಟವಾಗಿ ಅವರಿಗೆ ಆಗಬೇಕಾದಂಥದ್ದಾಗತ್ತೆ. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಯಾವ ಸಾಧನೆಯನ್ನು ಅಥವಾ ಏನನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ಈ ದಿವಸ ಬಹಳ ವಿರಾಮವಾಗಿ ಕೂತು ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಆ ನಿರ್ಧಾರ ನಿಮಗೆ ಮುಂದಿನ ದಿನಮಾನದಲ್ಲಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪತಿಪತ್ನಿಯರಲ್ಲಿ ಒಂದು ರೀತಿಯ ಕಾಳಜಿ, ಸಂತೋಷ ಇರುತ್ತೆ. ಅದು ನಿಮ್ಮ ಕುಟುಂಬದ ಸಾಮರಸ್ಯವನ್ನು ಎತ್ತಿ ಹಿಡಿತಕ್ಕಂತಹ ಸಂದರ್ಭವಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ವಿಳಂಬವಾಗತಕ್ಕಂತಹ ಸೂಚನೆಯ ಮಾತು ನಿಮಗೆ ಈ ದಿವಸ ಗೊತ್ತಾಗುವಂಥದ್ದು. ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ನೌಕರರಲ್ಲಿ ಇರತಕ್ಕಂತಹ ಭಿನ್ನಾಭಿಪ್ರಾಯ ಬಹಳ ಸ್ಪಷ್ಟವಾಗಿ, ಸ್ಫೋಟವಾಗಿ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂತಹ ವಾತಾವರಣವನ್ನು ನೀವು ಗಮನಿಸಬೇಕಾಗತ್ತೆ. ದೈವಾನುಗ್ರಹವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಭಗವಂತನ ಕೃಪೆ ನಮ್ಮ ಮೇಲೆ ಈ ದಿವಸ ಬೀರ್ತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಆ ನಿರಂತರವಾದಂತಹ ಭಗವತ್ ಸೇವೆ,
ಭಗವತ್ ಕೈಂಕರ್ಯ, ಭಗವಂತನಲ್ಲಿ ಪ್ರೀತಿ, ಭಗವಂತನಲ್ಲಿ ನಂಬಿಕೆ, ವಿಶ್ವಾಸಗಳು ನಿಮ್ಮಲ್ಲಿ ಹೆಚ್ಚಾದರೆ ಇನ್ನಷ್ಟು ಮತ್ತಷ್ಟು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಕರ್ತವ್ಯದ ಬಗ್ಗೆ ನಿಮ್ಮ ಗಮನ ಇರುವುದಿಲ್ಲ, ನಿಮ್ಮ ಜವಾಬ್ದಾರಿಯ ಬಗ್ಗೆ ನಿಮಗೆ ಗಮನ ಇರುವುದಿಲ್ಲ. ಹಾಗಾಗಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಲ್ಲಿ ಯಾವುದೋ ಕೆಲಸದಲ್ಲಿ ಲೋಪವಾಗುತ್ತೆ. ಕೆಲಸ ಲೋಪ ಆದ ಮೇಲೆ ಅದರಿಂದ ಆಗತಕ್ಕಂತಹ ವ್ಯತಿರಿಕ್ತಗಳನ್ನೆಲ್ಲ ನೀವು ಅನುಭವಿಸಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಮೇಲಧಿಕಾರಿಗಳು, ಹಿರಿಯರ ಕೋಪಕ್ಕೆ ನೀವು ಗುರಿಯಾಗ್ತೀರಿ. ನೀವು ಮಾಡ್ತಕ್ಕಂತಹ ಕೆಲಸ ಅಥವಾ ನೀವು ಮಾಡ್ತಕ್ಕಂತಹ ತಪ್ಪು ಬೇರೆಯವರಿಗೆ ಕೋಪಕ್ಕೆ ಕಾರಣವಾಗುತ್ತೆ. ನಿಮ್ಮ ಅನುಭವ ಮಾತ್ರ ನಿಮ್ಮನ್ನು ಕಾಪಾಡುವಂಥದ್ದು. ಹಿಂದಿನ ಯಾವುದೋ ಕಥೆಗಳನ್ನೆಲ್ಲ ಹೇಳಿ ಅಂತೂ ಆ ಕ್ಷಣದಲ್ಲಿ ತಪ್ಪಿಸ್ಕೊಳ್ತಕ್ಕಂತಹ ಪ್ರಯತ್ನ ನಡೆಯುವಂಥದ್ದಾಗತ್ತೆ. ಬೇರೆಯವರ ಜೊತೆ ವ್ಯವಹರಿಸಬೇಕಾದ್ರೆ ತುಂಬ ಗಮನ ಇರಬೇಕು. ಗಮನ, ಎಚ್ಚರ ತಪ್ಪಿದ್ರಿ ತೊಂದರೆಗೆ ಕಾರಣವಾಗುತ್ತೆ. ಆಹಾರದಿಂದ ಆರೋಗ್ಯ ಕೆಡುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಆ ಸಂದರ್ಭದಲ್ಲಿ ಗ್ರಹಗತಿಗಳು ನಮಗೆ ವ್ಯತಿರಿಕ್ತವಾಗಿ ಕೆಲಸವನ್ನು ಮಾಡಿದಾಗ ನಾವು ಯಾವುದನ್ನು ಕೂಡ ಗಮನಿಸಕ್ಕೆ ಹೋಗೋದಿಲ್ಲ. ಆ ಕ್ಷಣಕ್ಕೆ ಏನಿದೆಯೋ ಅದನ್ನು ಮಾತ್ರ ನೋಡುವಂತಹ ಮನಸ್ಥಿತಿಯಲ್ಲಿ ಇರ್ತೀವಿ. ಅದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಗ್ರಹಗತಿ ಕೆಟ್ಟಾಗ ಅಂತಹ ಸೂಕ್ಷ್ಮಗಳ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಅದರಿಂದ ತೊಂದರೆಗಳು ಆಗ್ತಕ್ಕಂಥದ್ದಾಗತ್ತೆ. ಕಾಲಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಕಾಣಬಹುದು, ಕಾಲು ನೋವಾಗಬಹುದು, ಕಾಲಿಗೆ ಪೆಟ್ಟಾಗಬಹುದು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಗಣಪತಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ.